ಐಪಿಎಲ್ಗೆ ಬಿಸಿಸಿಐ ಹರಾಜು ನಿಯಮ ಪ್ರಕಟ ಮಾಡಿದ ಮೇಲೆ ಅನ್ಕ್ಯಾಪ್ಡ್ ಪ್ಲೇಯರ್ ರೂಲ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಅದರಲ್ಲೂ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಈ ನಿಯಮ ಪ್ಲಸ್ ಆಗಿದೆ. ರೂಲ್ಸ್ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಭಾರತ ಪರ ಆಡದ ಯಾವುದೇ ಕ್ರಿಕೆಟಿಗನನ್ನ ಅನ್ಕ್ಯಾಪ್ಡ್ ಆಟಗಾರ ಅಂತ ಪರಿಗಣನೆ ಮಾಡಲಾಗುತ್ತೆ. 2020 ಆಗಸ್ಟ್ 15ರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದ ಧೋನಿ ಅದಕ್ಕೂ ಮೊದಲು ಅವರು ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನ ಜುಲೈ 2019ರಲ್ಲಿ ಆಡಿದ್ರು. ಹೀಗಾಗಿ ಧೋನಿ ಮುಂದಿನ ಸೀಸನ್ ಐಪಿಎಲ್ ಆಡಬೇಕು ಅಂದ್ರೆ ಬಿಸಿಸಿಐ ನಿಯಮದಂತೆ 4 ಕೋಟಿ ರೂಪಾಯಿ ಸಂಭಾವನೆ ಪಡೆದು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಕಣಕ್ಕಿಳಿಬೇಕು. ಬಟ್ ಕೊಹ್ಲಿ ನೆಕ್ಸ್ಟ್ ಸೀಸನ್ ಆಡ್ತಾರಾ ಇಲ್ವೋ ಅನ್ನೋ ಪ್ರಶ್ನೆ ಸಿಎಸ್ಕೆ ಫ್ರಾಂಚೈಸಿ ಮಾಲೀಕ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಅದೇನು ಅನ್ನೋದನ್ನ ಹೇಳ್ತೇನೆ ನೋಡಿ. ಬಿಸಿಸಿಐ ರಿಲೀಸ್ ಮಾಡಿರುವ ಅನ್ಕ್ಯಾಪ್ಡ್ ಪ್ಲೇಯರ್ ರೂಲ್ಸ್ನಿಂದ ಧೋನಿ ಹೆಸರು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ಈ ನಿಯಮ ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಿಗೆ ವರದಾನ ಎನ್ನಲಾಗ್ತಿತ್ತು. 5+1 ರಿಟೈನ್ನಿಂದಾಗಿ ಎಂಎಸ್ ಧೋನಿ ಮುಂದಿನ ಸೀಸನ್ ಆಡೋದು ಕನ್ಫರ್ಮ್ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಧೋನಿ ಫ್ಯಾನ್ಸ್ ಕೂಡ ಖುಷಿಯಲ್ಲಿದ್ರು. ಬಟ್ ಈಗ ಅಭಿಮಾನಿಗಳೇ ಶಾಕ್ ಆಗುವಂತ ಸುದ್ದಿ ಹೊರಬಿದ್ದಿದೆ. ಚೆನ್ನೈ ಕ್ಯಾಂಪ್ನಲ್ಲಿ ಕೂಡ ಧೋನಿಯ ಬಗ್ಗೆ ಫೈನಲ್ ಡಿಸಿಷನ್ ಕೂಡ ತಗೊಳಕ್ಕಾಗ್ತಾ ಇಲ್ಲ. ಸಿಎಸ್ಕೆಯ ಸಿಇಒ ಕಾಶಿ ವಿಶ್ವನಾಥನ್ ಈ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಧೋನಿ ರಿಟೈನ್ ಬಗ್ಗೆ ಈಗಲೇ ಏನನ್ನ ಹೇಳೋಕೆ ಸಾಧ್ಯವಿಲ್ಲ ಎಂದಿರುವ ವಿಶ್ವನಾಥನ್, ನಾವು ಧೋನಿಗೆ ಆ ನಿಯಮ ಬಳಸದೇ ಇರಬಹುದು. ಈ ವಿಚಾರವಾಗಿ ನಾವು ಅವರೊಂದಿಗೆ ಚರ್ಚೆಯನ್ನು ಕೂಡ ಮಾಡಿಲ್ಲ. ಧೋನಿ ಅಮೆರಿಕ ಪ್ರವಾಸದಿಂದ ಈಗಷ್ಟೇ ಬಂದಿದ್ದಾರೆ. ಹೀಗಾಗಿ ಮುಂದಿನ ವಾರದಲ್ಲಿ ಈ ಚರ್ಚೆ ನಡೆಸೋ ಸಾಧ್ಯತೆ ಇದೆ ಎಂದಿದ್ದಾರೆ. ಅಲ್ಲದೆ ಐಪಿಎಲ್ನ ಹೊಸ ರೂಲ್ಸ್ ಜಾರಿಯಾಗಿ 5-6 ದಿನಗಳೇ ಕಳೆದರೂ ಕೂಡ ಸಿಎಸ್ಕೆ ಫ್ರಾಂಚೈಸಿ ಧೋನಿ ಜೊತೆ ಈ ಕುರಿತು ಮಾತಾಡಿಲ್ಲ. ಅನ್ಕ್ಯಾಪ್ಡ್ ರೂಲ್ಸ್ ಬಳಸಲ್ಲ ಎಂದಿರುವ ವಿಶ್ವನಾಥನ್ ನಡೆ ಕುತೂಹಲಕ್ಕೆ ಕಾರಣ ಆಗಿದೆ. ಧೋನಿ ಏನಾದರೂ ಐಪಿಎಲ್ನಲ್ಲಿ ಆಡ್ತಾರೆ ಎಂದು ನಾನು ಭಾವಿಸ್ತೇನೆ. ಧೋನಿ ಅವರೇ ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಧೋನಿ ಐಪಿಎಲ್ನಲ್ಲಿ ಆಡಬೇಕು ಅನ್ನೋ ಆಸೆ ಚೆನ್ನೈ ಫ್ರಾಂಚೈಸ್ಗೂ ಕೂಡ ಇದೆ. ಎಲ್ಲವೂ ಧೋನಿ ನಿರ್ಧಾರದ ಮೇಲೆಯೇ ಇದೆ ಅನ್ನೋ ಮೂಲಕ ಕಾಶಿ ವಿಶ್ವನಾಥನ್ ಮಾತು ಹೇಳಿದ್ದಾರೆ. ಇದೇ ಮಾತು ಹಲವು ಅನುಮಾನಗಳನ್ನು ಕೂಡ ಹುಟ್ಟುಹಾಕಿದೆ. ಒಟ್ಟಿನಲ್ಲಿ ಚೆನ್ನೈನ ಫ್ರಾಂಚೈಸಿಯ ಆಸೆಯಂತೆಯೇ ಹೊಸ ರಿಟೈನ್ ರೂಲ್ಸ್ ಬಂದಿದೆ. ಅನ್ಕ್ಯಾಪ್ಡ್ ಪ್ಲೇಯರ್ ನಿಯಮದಡಿಯಲ್ಲೇ ಧೋನಿಯನ್ನು ಉಳಿಸಿಕೊಳ್ಳಬಹುದಾಗಿದೆ. ಮುಂದಿನ ಸೀಸನ್ ಆಡುವ ನಿರ್ಧಾರ ಧೋನಿಗೆ ಬಿಟ್ಟಿದ್ದು ಎಂದು ಫ್ರಾಂಚೈಸಿ ಹೇಳಿದೆ. ಕಳೆದ 2 ಸೀಸನ್ಗಳಿಂದ ಇಂಜುರಿ ಕೂಡ ಧೋನಿಯನ್ನು ಕಾಡ್ತಾನೆ ಇದೆ. ಈ ಹಿಂದೆಯೇ ಮಿಸ್ಟರ್ ಕೂಲ್ ಮಾಹಿ ಅಭಿಮಾನಿಗಳ ಮುಂದೆಯೇ ತನ್ನ ಕೊನೆಯ ಪಂದ್ಯವನ್ನು ಆಡಬೇಕು ಅಂತ ತಮ್ಮ ಆಸೆಯನ್ನು ಹೇಳ್ಕೊಂಡಿದ್ರು. ಹೀಗಾಗಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ನೀಡ್ತಾರೆ ಅನ್ನೋದು ಎಲ್ಲರ ಲೆಕ್ಕಾಚಾರ. ಇದು ನಿಜವೇ ಆದರೆ 2025ರ ಐಪಿಎಲ್ನಲ್ಲಿ ಧೋನಿ ಮತ್ತೊಮ್ಮೆ ಆಡೋದು ಪಕ್ಕ.